ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಿಂಬೆಕಾಯಿ ಉಪ್ಪಿನಕಾಯಿ, ಈರುಳ್ಳಿ, ಸೌತೆಕಾಯಿ, ಒಂದೊಳ್ಳೆ ಹಾಗಲಕಾಯಿ ಪಲ್ಯ ಜೊತೆಗೆ ಜೋಳದ ರೊಟ್ಟಿ, ಒಳ್ಳೆ ಕಾಂಬಿನೇಷನ್ ಅಲ್ವಾ? ಸೊ ಸಿಂಪಲ್ಲಾಗಿ ಹಾಗಲಕಾಯಿ ಪಲ್ಯ ಜೊತೆಗೆ ಜೋಳದ ರೊಟ್ಟಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ 5 ಹಾಗಲಕಾಯಿ, 2 ಈರುಳ್ಳಿ, 2 ಟೊಮೊಟೊ, ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೊತೆಗೆ 1 ಬೌಲಷ್ಟು ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ನಾನೀಗ ಮೊದಲಿಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಜೊತೆಗೆ ಸ್ವಲ್ಪ ಸಾಸಿವೆ, 1-2 ಎಸಳು ಕರಿಬೇವನ್ನು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಮೊದಲು ನಾನು ತೊಳೆದಿಟ್ಟಿರುವಂತಹ ಹಾಗಲಕಾಯಿನ ಚೆನ್ನಾಗಿ ಕಟ್ ಮಾಡಿ ಇಟ್ಟಿರುವಂತಹ ಹಾಗಲಕಾಯಿನ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿದ್ರಲ್ಲ, ಎಣ್ಣೆಗೆ ಚೆನ್ನಾಗಿ ಫ್ರೈ ಆಗಬೇಕು ಹಾಗಲಕಾಯಿ ಅಂದರೆ ಕೆಲವೊಬ್ಬರು ವಿಷ ಅಂತಾರೆ, ಅಂದರೆ ಕಹಿ ಬರುತ್ತೆ ಅಂತಾರೆ. ಬಟ್ ನಾನು ಹೇಳ್ತೀನಿ ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯದು. ಅದರಲ್ಲೂ ಶುಗರ್ ಪೇಷಂಟ್ಗಳಿಗೆ ಮಾತ್ರ ಬೆಸ್ಟ್ ಅಂದರೆ ಬೆಸ್ಟ್ ಫುಡ್ಡು ಅಂತಲೇ ಹೇಳ್ಬೋದು. ಈ ಹಾಗಲಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇವಾಗ ನಾನು ಸ್ವಲ್ಪ ಅರಿಶಿಣದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ಚೆನ್ನಾಗಿ ಫ್ರೈ ಆಗ್ತಾ ಇದೆ. ನಾನಂತರೂ ವೀಕ್ಲಿ 1 ಟೈಮ್ ಆದರೂ ಚಪಾತಿ ಅಥವಾ ರೊಟ್ಟಿಗೆ ಈ ಒಂದು ಹಾಗಲಕಾಯಿ ಪಲ್ಯನ ಮಾಡ್ಕೋತೀನಿ. ಏನು ಹಾಗಲಕಾಯಿ ಈಗಾಗಲೇ ಫ್ರೈ ಆಗ್ತಾ ಇದೆ. ಜೊತೆಗೆ ಈರುಳ್ಳಿ ಸ್ವಲ್ಪ ಮತ್ತು ಹೆಚ್ಚಿಟ್ಟಿರುವಂತಹ ಟೊಮೊಟೊನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಸಹ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನೋಡಿದ್ರಲ್ಲ, ಫ್ರೈ ಆಗ್ತಾ ಇದೆ. ನಾನೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಂತ. ಯಾವುದು ಬಾಯಿಗೆ ಕಹಿಯೋ ಅದು ಆರೋಗ್ಯಕ್ಕೆ ಸಿಹಿ ಅಂತ ಹಿರಿಯರು ಒಂದು ಮಾತು ಹೇಳ್ತಾರೆ. ಆ ಫುಡ್ಡಲ್ಲಿ ಇದು ಒಂದು ಒಳ್ಳೆಯದು. ಕಹಿಯಪ್ಪ ಯಾರಪ್ಪ ತಿಂತಾರೆ ಅಂತ ಅಂತಾರೆ ಹಾಗಲಕಾಯಿನ. ಈ ಮೆಥಡಲ್ಲೇ ಮಾಡಿ ನೋಡಿ, ಸಿಕ್ಕಾಪಟ್ಟೆ ಹೆಲ್ದಿ ಟೇಸ್ಟಿ ಆಗಿರುವಂತಹ ಒಂದು ಹಾಗಲಕಾಯಿ ಪಲ್ಯ ರೆಡಿ ಆಗುತ್ತೆ. ಇದು ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ಚಪಾತಿ, ರಾಗಿ ರೊಟ್ಟಿಗೂ ಸಹ ಒಳ್ಳೆ ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು. ನಾನು ಈ ಥರ ಪಲ್ಯನ ಒಮ್ಮೊಮ್ಮೆ ಮಾಡಿಕೊಂಡು ಅನ್ನಕ್ಕೂ ಸಹ ನೆಂಚ್ಕೊಳ್ಳೋಕ್ಕೂ ಸಹ ಮಾಡ್ಕೋತೀನಿ. ಯಾಕಂದರೆ ಹೆಲ್ತ್ ಈಸ್ ವೆಲ್ತ್ ಅಲ್ಲ. ಸೊ ಅದಕ್ಕೋಸ್ಕರ, ಆರೋಗ್ಯಕ್ಕೋಸ್ಕರ ನಾನು ಮನೇಲಿ ವೀಕ್ಲಿ 2 ಟೈಮ್ಸ್ ಆದರೂ ಈ ಒಂದು ಪಲ್ಯನ ಮಾಡ್ತಾ ಇರ್ತೀನಿ. ನೋಡಿದ್ರಲ್ಲ, ಚೆನ್ನಾಗಿ ಫ್ರೈ ಆಯಿತು. ನಾನು ಇದಕ್ಕೇನು ಸಹ ಮಸಾಲೆಗಳನ್ನು ಆ್ಯಡ್ ಮಾಡಲ್ಲ, ಅಂದರೆ ರುಬ್ಬಿ ಡ್ರೈ ಆಗಿರುವಂತಹ ಎಲ್ಲ ಮಸಾಲೆಗಳನ್ನು ಆ್ಯಡ್ ಮಾಡ್ತೀನಿ. ಸ್ವಲ್ಪ ಖಾರದ ಪುಡಿ, ಮನೇಲಿ ಮಾಡಿರುವಂತಹ ಸಾಂಬಾರು ಪುಡಿ, ಜೊತೆಗೆ ಸ್ವಲ್ಪ ಧನಿಯಾ ಪುಡಿನೂ ಆ್ಯಡ್ ಮಾಡಿದೆ. ಹಾಗೆ ತುರಿದಿಟ್ಟಿರುವಂತಹ ಹಸಿ ತೆಂಗಿನಕಾಯಿ ತುರಿನೂ ಸಹ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜೊತೆಗೆ ಸ್ವಲ್ಪ ಬೆಲ್ಲನೂ ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಕಹಿ ಅಂಶ ಕಮ್ಮಿ ಆಗುತ್ತೆ ಅನ್ನೋ ಕಾರಣಕ್ಕೆ. ಸ್ವಲ್ಪ ಕಹಿ, ಹುಳಿ, ಖಾರ, ಉಪ್ಪು, ಒಳ್ಳೆ ಟೇಸ್ಟಿಯಾಗಿ ಹಾಗಲಕಾಯಿ ಪಲ್ಯ ರೆಡಿ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕಂದೋಗ್ಬಿಟ್ರೆ ಬಿಸಿ ಬಿಸಿಯಾಗಿರುವಂತಹ, ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂತಹ ಸಿಂಪಲ್ ಹಾಗಲಕಾಯಿ ಪಲ್ಯ ರೆಡಿ ಆಯಿತು. ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಫೈನಲಿ ಹಾಗಲಕಾಯಿ ಪಲ್ಯ ರೆಡಿ ಆಯಿತು. ಇವಾಗ ಜೋಳದ ರೊಟ್ಟಿ ನಾನೀಗಾಗಲೇ ಉಜ್ಜಿಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಜೋಳದ ರೊಟ್ಟಿ ತವ ಮೇಲೆ ಹಾಕಿ ಮೇಲೆ ಸ್ವಲ್ಪ ಹಸಿ ಬಟ್ಟೆ ಮಾಡಿಕೊಂಡು ಕಾಟನ್ ಬಟ್ಟೆಲಿ ಅದನ್ನು ಸವರಬೇಕು. ಮತ್ತು ಮೀಡಿಯಮ್ ಫ್ಲೇಮಲ್ಲೇ ಹಂಚ್ಕಾದ ನಂತರ ನಾವು ಈ ಜೋಳದ ರೊಟ್ಟಿನ ಹಾಕಿ ಒಂದು ಸೈಡ್ ಬೆಂದ ನಂತರ ಅದನ್ನು ತಿರುಗಿ ಹಾಕಬೇಕು. ನೋಡಿ ಯಾವ ರೀತಿಯಾಗಿ ಜೋಳದ ರೊಟ್ಟಿ ಬಂದಿದೆ ಅಂತ. ನಾನೊಮ್ಮೆ ಆಲ್ರೆಡಿ ನಾನು ಈಗಾಗಲೇ ತೋರಿಸಿದ್ದೀನಿ ಅನ್ಕೋತೀನಿ ಒಂದು ವಿಡಿಯೋದಲ್ಲಿ, ಜೋಳದ ರೊಟ್ಟಿನ ಯಾವ ರೀತಿಯಾಗಿ ಮಾಡಿದರೆ ಉಬ್ಬಿ ಬರುತ್ತೆ ಅಂತ. ಸೊ ನೋಡ್ತಾ ಇದ್ದೀರಲ್ಲ, ಜೋಳದ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಉಬ್ಬಿ ಸಾಫ್ಟಾಗಿ ಬರ್ತಾ ಇದೆ ಅಂತ. ಪೂರಿ ಥರ ಊದ್ತಾ ಇದೆ. ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಜೋಳದ ರೊಟ್ಟಿ, ರಾಗಿ ರೊಟ್ಟಿ ಶುಗರ್ ಪೇಷಂಟ್ಗಳಿಗೆ ತುಂಬ ಒಳ್ಳೆಯದು. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ತವ ಮೇಲೆ ರೊಟ್ಟಿ ಹಾಕಿ ಒಂದು ಒದ್ದೆ ಬಟ್ಟೆ ಮಾಡಿಕೊಂಡು ಚೆನ್ನಾಗಿ ಅದನ್ನು ಒರೆಸ್ಬೇಕು. ನೋಡ್ತಾ ಇದ್ದೀರಲ್ಲ, ತುಂಬ ಸಿಂಪಲ್ ಫುಡ್. ಅಂದರೆ ನನಗೆ ತುಂಬ ಇಷ್ಟ ಜೋಳದ ರೊಟ್ಟಿ, ಹಾಗಲಕಾಯಿ ಪಲ್ಯ. ನೋಡ್ತಾ ಇದ್ದೀರಲ್ಲ,
ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನನಗೆ ಜೋಳದ ರೊಟ್ಟಿ ಹಾಗಲಕಾಯಿ ಪಲ್ಯ. ನೋಡ್ತಾ ಇದ್ದೀರಲ್ಲ, ಸಿಕ್ಕಾಪಟ್ಟೆ ಹೆಲ್ದಿ ಫುಡ್. ಹಾಗಲಕಾಯಿ ಪಲ್ಯ ಅಂದರೆ ನಂಗೆ ತುಂಬ ಇಷ್ಟ. ನಾನು ಅಮ್ಮನ ಮನೆಗೆ ಹೋದಾಗೂ ಸಹ ಹಾಗಲಕಾಯಿ ಪಲ್ಯ ರೊಟ್ಟಿ ಮಾಡಮ್ಮ ಅಂತ ಕೇಳ್ಬಿಟ್ಟು ಮಾಡಿಸ್ಕೊಂಡು ತಿಂತೀನಿ. ನೋಡಿ ಪೂರಿ ಥರ ಉಬ್ಬಿ ಬರ್ತಾಯಿದೆ. ಸರಿ ಯಾವ ರೀತಿಯಾಗಿ ಮಾಡ್ಕೋತೀವೋ ಅದ್ರ ಮೇಲೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ಫೈನಲಿ ಬಿಸಿ ಬಿಸಿಯಾದ ಜೋಳದ ರೊಟ್ಟಿ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ. ಉಪ್ಪಿನಕಾಯಿ, ನಿಂಬೆಹಣ್ಣಿನ ಉಪ್ಪಿನಕಾಯಿ ನಾನು ಆಲ್ರೆಡಿ ಮಾಡಿದ್ದೀನಿ. ಅದ್ರ ಒಂದು ವಿಡಿಯೋನು ಸಹ ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಬಾಯ್ ಬಾಯ್, ಧನ್ಯವಾದಗಳು.